ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನೇರವಾಗಿ ಭಾರತಕ್ಕೆ ಎಫೆಕ್ಟ್ ಆಗಿದೆ. ಕಾರಣ ಸಿಲಿಂಡರ್ಗಾಗಿ ಜನರ ಪರದಾಟ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಕೂಡ ಸಿಗುತ್ತಾ ಸಿಗಲ್ವಾ ಅನ್ನುವಂತ ಆತಂಕ ಇತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ದಿನದ ಅಂತರದಲ್ಲಿ ಎರಡೆರಡು ಬಾರಿ ಹೇಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ. ಅಲ್ಲಿಗೆ ಸಮಸ್ಯೆ ಎದುರಾಗುತ್ತಾ ದೇಶದಲ್ಲಿ ಅಂತ. ಆಹಾರ ಇಲಾಖೆ ಆದೇಶದಿಂದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಪೆಟ್ರೋಲಿಯಂ ನಿಯಮ 2022 ಪಾಲಿಸುವುದಕ್ಕೆ ಖಡಕ್ ಆದೇಶವನ್ನ ನೀಡಲಾಗಿದೆ. ರಾಜ್ಯದಾದ್ಯಂತ ಇಂಧನ ಮಾರಾಟಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆಯಂತೆ. ಬಂಕ್ಗಳಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ಡೀಸೆಲ್ ಹಾಕಬೇಕು ಅದರ ಬಗ್ಗೆ ಕೂಡ ನಿಯಮ ಇದೆಯಂತೆ. ಸರ್ಕಾರ ಸೂಚಿಸಿದ ಪ್ರಮಾಣದಲ್ಲೇ ಮಾತ್ರ ಮಾರಾಟಕ್ಕೆ ಕಟ್ಟಪ್ಪನ್ನೇ ಹೊರಡಿಸಲಾಗಿದೆ. ಇಂಧನ ಕೊರತೆಯಾಗದಂತೆ ಕ್ರಮ ವಹಿಸುವುದಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ. ಆ ಮೂಲಕ ದೇಶದಲ್ಲಿ ಉದ್ಭವವಾಗುತ್ತಾ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ. ಆಹಾರ ಇಲಾಖೆಯ ಆದೇಶದಿಂದ ಆತಂಕ ಹೆಚ್ಚಾಗ್ಬಿಟ್ಟಿದೆಯಾ ಜನರಲ್ಲಿ? ಸರ್ಕಾರದ ಹೊಸ ಮಾರ್ಗಸೂಚಿಗೆ ಗ್ರಾಹಕರು ಫುಲ್ ಶಾಕ್ ಆಗಿದ್ದಾರಂತೆ. ವಾಹನಗಳ ಕಂಟೈನರ್ಗಳಿಗೆ 200 ಲೀಟರ್ ಮಾತ್ರ ಹಾಕಬೇಕಂತೆ. ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತಹ ನಿಯಮ. ಕ್ಯಾನ್ ಬಾಟಲ್ಗಳನ್ನ ತಂದ್ರೆ ಪೆಟ್ರೋಲ್ ಡೀಸೆಲ್ ಹಾಕೋ ಹಾಗಿಲ್ಲ. ಇಂಧನ ಅನಧಿಕೃತ ದಾಸ್ತಾನು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದು ಪಕ್ಕ. ಅನಗತ್ಯ ಅಭಾವ ಸೃಷ್ಟಿಯಾದ್ರೆ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಎಚ್ಚರಿಕೆ. ಇಂಧನ ದುರುಪಯೋಗ ತಡೆಯೋದಕ್ಕೆ ರಾಜ್ಯ ಸರ್ಕಾರದಿಂದ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪೆಟ್ರೋಲ್ ಡೀಸೆಲ್ ಮಾರಾಟದಲ್ಲಿ ನಿಯಮ ಮೀರಿದ್ರೆ ಕಠಿಣ ಕ್ರಮ ಅಂತವರ ವಿರುದ್ಧ. ನಿಯಮ ಮೀರಿದ್ರೆ ಕಾನೂನು ಸಂಕಟ ಎದುರಾಗುವ ಸಾಧ್ಯತೆ ಕೂಡ ಇದೆ. ಹಂಗಾಗಿ ಹೊಸ ಮಾರ್ಗಸೂಚಿ ಹೊಸ ನಿಯಮಗಳಿಗೆ ಗ್ರಾಹಕರು ಫುಲ್ ಶಾಕ್ ಆಗಿದ್ದಾರೆ. ಮೋಸ್ಟ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಇಂಥದ್ದೊಂದು ಗೈಡ್ಲೈನ್ಸ್ ರಿಲೀಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಏನಾದ್ರೂ ಸಂದೇಶ ಬಂದಿದೆಯಾ ಅಂತ. ಹಂಗಾಗಿ ರಾಜ್ಯದಲ್ಲಿ ಹೊಸದೊಂದು ಮಾರ್ಗಸೂಚಿ ಈ ಪೆಟ್ರೋಲ್ ಡೀಸೆಲ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಲೀಸ್ ಆಗಿದೆ. ಅದು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈಗ ಕೆಲವರು ಬಾಟಲ್ ತರೋದು, ಕ್ಯಾನ್ಗಳನ್ನ ತರೋದು, ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಇನ್ನೆಲ್ಲೋ ಮಾರಾಟ ಮಾಡೋದು, ಕಳ್ಳಸಂತೆಯಲ್ಲಿ ಮಾರಾಟ ಆಗೋದು, ಇದೆಲ್ಲ ಆಗುತ್ತೆ ಇನ್ನು ಮುಂದೆ. ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಈ ಮಾರ್ಗಸೂಚಿನ ಸರ್ಕಾರ ರಿಲೀಸ್ ಮಾಡಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ. ಯಾವ ವೆಹಿಕಲ್ಗೆ ಎಷ್ಟು ಪೆಟ್ರೋಲ್ ಮತ್ತು ಯಾವ ವೆಹಿಕಲ್ಗೆ ಎಷ್ಟು ಡೀಸೆಲ್ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಯಮವನ್ನ ಜಾರಿ ಮಾಡಲಾಗಿದೆ. ಆ ನಿಯಮ ಮೀರೋ ಹಾಗಿಲ್ಲ. ಸ್ಟಾಕ್ ಮಾಡೋದಕ್ಕೆ ಕ್ಯಾನ್ ಬಾಟಲ್ ತಂದ್ರೆ ಅದಕ್ಕೆ ಹಾಕೋ ಹಾಕಿಲ್ಲ. ಹಾಕಿದ್ರೆ ಕಠಿಣ ಕ್ರಮ ಫೇಸ್ ಮಾಡಲೇಬೇಕು. ಸೊ ಹಂಗಾಗಿ ಗ್ರಾಹಕರು ಫುಲ್ ಶಾಕ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ನಿಯಮಗಳನ್ನ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಂತಾನೆ ಜನ ಅಲರ್ಟ್ ಆಗ್ತಿದ್ರು. ಸ್ಟಾಕ್ ಮಾಡೋದು, ಕಳ್ಳಸಂತೆಯಲ್ಲಿ ಮಾರಾಟ ಮಾಡೋದು, ಅದನ್ನ ದುಡ್ಡು ಮಾಡ್ಕೊಳ್ಳೋದು, ಇಂಥ ಕೇಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಎನಿವೆ, ಈಗ ರಾಜ್ಯ ಸರ್ಕಾರದಿಂದ ಪ್ರಕಟ ಆಗಿರುವಂತಹ ಮಾರ್ಗಸೂಚಿ ಏನು ಮೊದಲೇ ಇತ್ತಾ ಅಥವಾ ಹೊಸದಾಗಿ ಏನಾದ್ರೂ ಇಂಪ್ಲಿಮೆಂಟ್ ಮಾಡ್ತಿದ್ದಾರಾ ಹೇಗೆ ಅಂತ? ಶ್ರುತಿ, ರಾಜ್ಯ ಆಹಾರ ಇಲಾಖೆ ಹೊರಡಿಸಿರುವಂಥ ಆದೇಶ ಇವತ್ತಿನದಲ್ಲ, 2022ರಲ್ಲೇ ಆದೇಶವನ್ನು ಮಾಡಿತ್ತು. ಪೆಟ್ರೋಲಿಯಂ ನಿಯಮ 2022ರನ್ನು ಈಗ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ಸನ್ನು ಈ ರಾಜ್ಯದಲ್ಲಿರುವಂಥ ಎಲ್ಲ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಕಳಿಸಿಕೊಟ್ಟಿರುವಂಥದ್ದು. ಒಂದು ವೇಳೆ ರಾಜ್ಯ ಸರ್ಕಾರ ಸೂಚಿಸಿರುವಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೆ ಆದರೆ ಕಾನೂನು ರೀತಿಯಾದಂಥ ಒಂದು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಯಾಕೆಂದರೆ ಒಂದು ಕಡೆ ಪ್ರಧಾನಿ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಮತ್ತು ಕಾರ್ಪೂಲಿಂಗಿಗೆ ಹೆಚ್ಚು ಒತ್ತನ್ನು ಕೊಡಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬೆನ್ನಲ್ಲೇ ಈಗ ಸರ್ಕಾರ 4 ವರ್ಷಗಳ ಹಿಂದಿನ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದೆ. ಪ್ರಮುಖವಾಗಿ ಬಹುತೇಕ ಸಣ್ಣ ಪುಟ್ಟ ಪೆಟ್ರೋಲ್ ಬಂಕ್ಗಳಲ್ಲಿ ಬಲ್ಕಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಸೊ ಹೀಗಾಗಿನೇ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಆಗಿರ್ಬೋದು ಮತ್ತು ಸಾಕಷ್ಟು ಕ್ಯೂ ನಿಲ್ತಾ ಇರುವಂಥದ್ದು ಕಂಡು ಬಂತು. ಇದು ಆಹಾರ ಇಲಾಖೆಗೆ ಸಾಕಷ್ಟು ಗ್ರಾಹಕರು ಕೂಡ ಮನವಿಯನ್ನು ಮಾಡಿದ್ರು, ದೂರನ್ನು ಕೊಟ್ಟಿದ್ರು. ಬಂಕ್ಗಳಲ್ಲಿ ಪೆಟ್ರೋಲ್ ಇದ್ರೂ ಕೂಡ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಅಂದರೆ 100 ರೂಪಾಯಿ 200 ರೂಪಾಯಿ ಹಾಕಿಸುವಂಥ ಪೆಟ್ರೋಲ್ ಯಾರು ಹಾಕಿಸ್ತಾರೆ ಅವರಿಗೂ ಸಿಗ್ತಾ ಇಲ್ಲ. ಗಂಟೆಗಟ್ಟಲೆ ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂತಹ ಒಂದು ದೂರನ್ನು ಕೂಡ ಆಹಾರ ಇಲಾಖೆಗೆ ಕೊಟ್ಟಿದ್ರು. ಸೊ ಇದ್ರ ಆಧಾರದ ಮೇಲೆ ಆಹಾರ ಇಲಾಖೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ತಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ, ಅಂದರೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಬಂಕ್ಗಳೇನಿದ್ದಾವೆ ಆ ಒಂದು ಬಂಕ್ಗಳನ್ನು ಕಾಲಕಾಲಕ್ಕೆ ಮಾನಿಟರ್ನ ಮಾಡಬೇಕು. ಅದರಲ್ಲೂ ಕೃಷಿ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ
ಬಾಟಲಿಗಳಲ್ಲಿ ಯಾರಾದರೂ ಅಂದರೆ ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ನೀವು ಪೆಟ್ರೋಲ್ ಅಥವಾ ಡೀಸೆಲನ್ನು ಹಾಕಿಸ್ಕೊಳ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಅಧಿಕೃತವಾಗಿ ನೀವು ಕಂಟೈನರ್ ಅಂದರೆ ಅತಿ ಹೆಚ್ಚು ಅಂತಂದರೆ ಒಮ್ಮೆಲೆ ಒಂದು ಲಾರಿ ಅಥವಾ ಬಸ್ಸಿಗೆ 200 ಲೀಟರ್ ಮಾತ್ರ ಡೀಸೆಲನ್ನು ಹಾಕಬೇಕು. ಅದನ್ನು ಹೊರತುಪಡಿಸಿದರೆ ಹೆಚ್ಚುವರಿ ನೀವು ಡೀಸೆಲ್ ಹಾಕುವಂತಿಲ್ಲ ಅನ್ನುವಂಥ ಒಂದು ಡೈರೆಕ್ಷನ್ಸನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಈಗ ಯಾರು ಸಗಟು ವ್ಯಾಪಾರ ಅಂದರೆ ಚಿಲ್ಲರೆ ವ್ಯಾಪಾರ ಅಂತ ಏನು ಮಾಡ್ತಾರೆ ಅಂದರೆ ಸಣ್ಣ ಪುಟ್ಟ ನಮ್ಮ ಕಣ್ಣೆದುರುಗಡೆ ಇರುವಂಥದ್ದು ಎಲ್ಲದೂ ಕೂಡ ಚಿಲ್ಲರೆ ವ್ಯಾಪಾರ ಮಾಡುವಂಥ ಬಂಕ್ಗಳು. ಆ ಬಂಕ್ಗಳು ಬಲ್ಕಲ್ಲಿ ನೀವು ಯಾರೋ ಒಬ್ಬ ಬರ್ತಾರೆ ಅಂತಂದರೆ ಅವರಿಗೆ ಬ್ಯಾರಲನ್ನು ತಗೊಬಂದು ತುಂಬಿಸ್ಕೊಳ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಆ ರೀತಿಯಾದಂತಹ ಒಂದು ಡೀಸೆಲ್ ಅಥವಾ ಪೆಟ್ರೋಲನ್ನು ತುಂಬಿಸಬಾರ್ದು. ಇದು ಒಂದು ವೇಳೆ ಈ ರೀತಿಯಾದಂಥ ನಿಯಮಗಳನ್ನು ನೀವು ಉಲ್ಲಂಘನೆ ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ, ಜೊತೆಗೆ ಕಾನೂನು ರೀತಿಯಾದಂತಹ ಶಿಕ್ಷೆಗೂ ಕೂಡ ನೀವು ಒಳಗಾಗ್ತೀರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಎಲ್ಲ ಬಂಕ್ ಮಾಲೀಕರಿಗೆ ಅಧಿಕೃತವಾದಂಥ ಒಂದು ಆದೇಶವನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಆ ಮೂಲಕ ಈಗ ಕೃತಕವಾಗಿ ಯಾರಾದರೂ ಡೀಸೆಲ್ ಮತ್ತು ಪೆಟ್ರೋಲ್ನ ಅಭಾವವನ್ನು ಸೃಷ್ಟಿ ಮಾಡ್ತಾರೆ ಅಂಥವರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಆಹಾರ ಇಲಾಖೆ ಕೊಟ್ಟಿದೆ. ಶ್ರುತಿ.